ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಮಂಗಳವಾರ ಮಧ್ಯಾಹ್ನ ಊಟ ಆಯಿತು, ಎಲ್ಲ ಆಯಿತು, ಸ್ನಾನ ಆಯಿತು, ಮನೆ ಕ್ಲೀನಿಂಗ್ ಎಲ್ಲ ಕೆಲಸ ಮುಗೀತು. ಡಿ ಮಾರ್ಟಿಗೆ ಹೋಗ್ತಾ ಇದ್ದೀವಿ, ಶಾಪಿಂಗ್ ಹೋಗ್ತಾ ಇದ್ದೀವಿ. ಇದರಲ್ಲಿ ಪರ್ಸ್ ಒಂದು ಇಟ್ಕೋಬೇಕಾ? ಶಾಪಿಂಗ್ ಹೋಗಿ ಏನು ಶಾಪಿಂಗ್ ಅಂದರೆ ಏನೋ ದಿನಸಿ ತೊಗೊಂಬರೋದು. ಡಿ ಮಾರ್ಟಿಗೆ ಹೋಗ್ಬೇಕಂದ್ರೆ ಎಲ್ಲ ಹೆಣ್ಮಕ್ಳಿಗೂ ತುಂಬ ಖುಷಿಯಾಗುತ್ತೆ ಅಲ್ವಾ? ವೆದರ್ ಬೇರೆ ತುಂಬ ಕೋಲ್ಡ್ ಇದೆ. ತಲೆ ಸ್ನಾನ ಮಾಡಿದ್ದೀನಿ, ಅದು ಹರಳೆಣ್ಣೆ ಮೆಂತ್ಯ ಸೊಪ್ಪು ಹಾಕ್ಕೊಂಡು ತಲೆ ಸ್ನಾನ ಮಾಡಿದ್ದೀನಿ. ಕೋಲ್ಡ್ ಗಿಲ್ಡ್ ಆದರೆ ತಲೆನೋವು ಬಂದರೆ ಅದಕ್ಕೆ ಡೋಲೋ 650 ಕುಡಿದಿದ್ದೀನಿ. ಇವಾಗ ಹೊರಡ್ತಾ ಇರೋದು. ಓಕೆ, ಟೈಮ್ ಆಗ್ತಾಯಿದೆ, ಆಮೇಲೆ ಸಿಗ್ತೀನಿ. ಡಿ ಮಾರ್ಟ್ಗೆ ಗ್ರೋಸರೀಸ್ ತರಕ್ಕೆ ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ಒಂದಿಷ್ಟು ಕರ್ಟೆನ್ನು ಮತ್ತು ದಿವಾನ್ ಪಿಲ್ಲೋ ಕವರ್ಸ್ ನೋಡೋಣ ಅಂದ್ಕೊಂಡಿದ್ದೀನಿ. ಬಜೆಟ್ ಇದೆ, ಇಷ್ಟೇ ಬಜೆಟಲ್ಲಿ ಒಂದು ಶಾಪಿಂಗ್ ಮಾಡಬೇಕು ಇವತ್ತು ಅಂತ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ನಮ್ಮ ಪತಿದೇವರು. ಅದಕ್ಕೆ ನನಗೆ ಸ್ವಲ್ಪ ಬೇಜಾರು ಇದೆ, ಯಾಕೆಂದರೆ ಪ್ರೈಸಸ್ ಆಲ್ರೆಡಿ ಪ್ರಾವಿಷನ್ದೇ ತುಂಬ ಜಾಸ್ತಿ ಆಗಿಬಿಡುತ್ತೆ. ಅದರಲ್ಲಿ ಎಷ್ಟರಲ್ಲಿ ಅಷ್ಟು ಬಜೆಟಲ್ಲಿ ನಾನು ಹೆಂಗೆ ಮಾಡೋದು ಅಂತ ಅದೊಂದು ಬೇಜಾರಿದೆ. ಓಕೆ, ಹೇಗಾಗುತ್ತೋ ಹಾಗೆ ಮಾಡ್ಕೊಂಡು ಹೋಗೋಣ. ನನ್ನ ಸೇವಿಂಗ್ಸಲ್ಲಿ ಏನಾದರೂ ಮನೆಗೆ ತೊಗೊಳಕ್ಕಾದರೆ ಕರ್ಟೆನ್ಸ್ ಎಲ್ಲ ನಾನೇ ತೊಗೊಳ್ತೀನಿ ಅಂತ ಒಂದು. ಇವತ್ತು ಮಂಗಳವಾರ ಮಧ್ಯಾಹ್ನದ ಊಟ ಬೆಂಡೆಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿತ್ತು. ಬೇಳೆ ಸಾರು ಮಾಡಿದೆ ಸಿಂಪಲ್ಲಾಗಿ, ತರಕಾರಿ ಸಾಂಬಾರೇನು ಮಾಡಲಿಲ್ಲ. ಬೆಂಡೆಕಾಯಿ ಅಂತೂ ತುಂಬ ಜಾಸ್ತಿನೇ ಇತ್ತು, ಎಳೆಯದಾಗಿ ಕೂಡ ಇತ್ತು. ಅದಕ್ಕೇ ಅದೇ ಒಂದು ಪಲ್ಯ ಮಾಡಿ ಅನ್ನ ಬೇಳೆ ಸಾರು ಮಾಡಿದೆ. ಹಪ್ಪಳ ಏನೂ ಕರೀಲಿಲ್ಲ, ಟೈಮ್ ಇರಲಿಲ್ಲ ನನಗೆ. ಮನೆಯಲ್ಲೇ ಇವತ್ತು ತುಂಬ ಜಾಸ್ತಿನೇ ಕೆಲಸ ಇತ್ತು ಅಂತ ಹೇಳ್ತೀನಿ. ಸೊ ನಮ್ಮ ಮನೆಯವ್ರಿಗೆ ಬಡಿಸ್ಕೊಟ್ಟಿದ್ದೀನಿ. ನಾನು ಊಟ ಮಾಡಿಬಿಟ್ಟು ಆಮೇಲೆ ಡಿ ಮಾರ್ಟಿಗೆ ನಾವು ಹೋಗೋದು ಅಂತ. ಆಮೇಲೆ ಮತ್ತೆ ಅವರು ಡಿ ಮಾರ್ಟಿಗೆ ಹೋಗಿ ಬಂದಾದಮೇಲೆ ಇಮ್ಮಿಡಿಯೇಟ್ ಅವ್ರ ಡ್ಯೂಟಿಗೆ ಅವ್ರು ಹೋಗ್ತಾರೆ. ಇವಳು ನೋಡಿ, ನಾನೇನಾದರೂ ಡ್ರೆಸ್ ಹಾಕ್ಕೊಂಡ್ರೆ, ನಾವೇನಾದರೂ ಊಟ ಮಾಡಿ, ಇವಳಿಗೆ ಬರೀ ಬಾಲ್ ಆಟ ಆಡಿಸ್ಬೇಕು. ಬಾಲ್ ಆಟ ಆಡಿಸ್ರಿ, ನನಗೆ ಆಟ ಆಡಿಸ್ರಿ, ಇವಳಿಗೆ ಇದೇ ಯೋಚನೆ, ಚಿಂತೆ, ಟಾರ್ಚರ್ ಕೊಡ್ತಾಳಪ್ಪ ಇವಳೊಬ್ಳು ನಮಗೆ. ನಾನು ಹೋಗ್ತಾ ಇದ್ದೀನಿ ನೋಡಿ, ಒಳಗೆ ಬಾ, ಒಳಗೆ ಬಾ, ಚಳಿ ಆಗುತ್ತೆ, ಬಾ ಬಾ, ಮಳೆ ಬರುತ್ತೆ, ಬಾ, ಚಳಿ ಇದೆ, ಬಾ ರಂಗು. ಬಂಗಾರು ಪುಟ್ಟಿ, ಬಂಗಾರು ಪುಟ್ಟಿ, ಬಂಗಾರು ಪುಟ್ಟಿ, ಬಂಗಾರು ಪುಟ್ಟಿ. ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ, ಮಂಗಳವಾರ ದಿವಸ ಬೆಳಗ್ಗೆ 11 ಗಂಟೆ ಆಗಿದೆ ಸರಿಯಾಗಿ. ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ. ಇನ್ನೂ ಶೂಟಿಂಗ್ ಇವಾಗ ಮಾಡಲಿಲ್ಲ, ಯಾಕೆಂದರೆ ಬೆಳಗ್ಗೆನೇ ನಾನು ಚಾರ್ಜಿಂಗ್ ಹಾಕ್ಬಿಟ್ಟಿದ್ದೆ. ಎಲ್ಲ ಚಾರ್ಜಿಂಗ್ ಮುಗ್ದೋಗಿತ್ತು, ರೆಡ್ ಕಲರ್ ಲೈನ್ ಬಂದಿತ್ತು ಬ್ಯಾಟ್ರಿನಲ್ಲಿ. ಅದಕ್ಕೇ ಚಾರ್ಜ್ ಹಾಕ್ಬಿಟ್ಟು
ಮನೆ ಕ್ಲೀನಿಂಗು, ಗುಡಿಸೋದು, ಒರೆಸೋದು, ಟೀ ಮಾಡ್ಕೊಂಡು ಕುಡಿಯೋದು, ನಮ್ಮ ಇಶಾನಿಗೆ ಫುಡ್ ಕೊಡೋದು, ಮತ್ತು ಒಂದೆರಡು ಬಟ್ಟೆಗಳು ಒಗ್ದು ಹಾಕೋದು, ಮಾಪ್ ಎಲ್ಲ ವಾಶ್ ಮಾಡಿ, ಆಮೇಲೆ ಯುಟಿಲಿಟಿ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ, ಇನ್ನು ಆಮೇಲೆ ಸ್ವಲ್ಪ ಫುಲ್ ಕ್ಲೀನ್ ಮಾಡಬೇಕು. ಸೊ ಇಷ್ಟೆಲ್ಲ ಕೆಲಸ ಆಯಿತು. ಇನ್ನು ಇನ್ನೊಂದು ಸ್ವಲ್ಪ ಬಟ್ಟೆಗಳಿದೆ ನಂದೇನೆ, ನೆನ್ನೆ ಮಡಚಿರಲಿಲ್ಲ, ಅದನ್ನು ಮಡಚಿಡಬೇಕು. ನಮ್ಮ ಇಶಾನಿ ಊಟ ಮಾಡಿಬಿಟ್ಟು ಆಟ ಆಡ್ತಾ ಇದ್ದಾಳೆ. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಇದೆ ನೋಡಿ, ಸಿಕ್ಕಾಪಟ್ಟೆ ಮಳೆ ಇದೆ ಫ್ರೆಂಡ್ಸ್. ನ್ಯೂಸಲ್ಲಿ ನೀವು ನೋಡ್ತಾ ಇರ್ಬೋದು ಬೆಂಗಳೂರು ಕತೆ ಏನಾಗಿದೆ ಅಂತ. ಅದು ನಿಜ, ಖಂಡಿತವಾಗ್ಲೂ ನಿಜ, ಅದು ಸುಳ್ಳಲ್ಲ. ಹೆಂಗಿದೆ ಅಂದರೆ, ಈಗ 11 ಗಂಟೆ ಆಗಿದ್ರು ಸೂರ್ಯ ಕಾಣ್ತಾನೆ ಇಲ್ಲ ನಮಗೆ, ಮೋಡ್ಗಳಿದೆ. ಮತ್ತೆ ಯಾವಾಗ ಮಳೆ ಬರುತ್ತೋ ಅದ್ರ ಮೂಡ್, ಅದ್ರ ಇಷ್ಟ, ಅದು ಯಾವಾಗಾದರೂ ಬರ್ಬೋದು. ಈಗ ಬಿಸಿಲು ಬಂದ್ಬಿಟ್ಟು ತಕ್ಷಣ ಇಮಿಡಿಯೇಟ್ ಮಳೆ ಬರುತ್ತೆ, ಬಿಸಿಲಿದ್ರೂ ಮಳೆ ಬರುತ್ತೆ. ಬೆಂಗಳೂರು ವೆದರ್ ಹಾಗೇನೆ, ನಿಮಗೆ ಗೊತ್ತಿರುತ್ತಲ್ವ. ಅದಕ್ಕೆ ನನಗೆ 1-2 ದಿವಸ ಹುಷಾರಿರಲಿಲ್ಲ, ಒಂದು ಟೆನ್ಷನ್ ಮಾಡ್ಕೊಂಡಿದ್ದೆ. ಅದಕ್ಕೆ ನನಗೆ ತುಂಬಾ ಸ್ಟ್ರೆಸ್ ಆಗಿಬಿಟ್ಟು ತಲೆನೋವು ಬಂದಿತ್ತು. ಅದಕ್ಕೆ ಡಾಕ್ಟ್ರು ಕೊಟ್ಟಿರೋ ಮಾತ್ರೆ ತೊಗೊಂಡೆ ನಾನು. ಆಮೇಲೆ ಇನ್ನೊಂದೇನು, ನಿನ್ನೆನೂ ನನಗೆ ಬೆಳಗ್ಗೆ ಎದ್ದ ತಕ್ಷಣ ತಲೆನೋವಿತ್ತು. ನಿನ್ನೆನೂ ಸ್ವಲ್ಪ ರೆಸ್ಟಲ್ಲೇ ಇದ್ದೆ, ಇವತ್ತೂ ಸ್ವಲ್ಪ ಬೆಳಗ್ಗೆ ರೆಸ್ಟ್ ಮಾಡಿಕೊಂಡು ಆಮೇಲೆ ನಾನು ಎದ್ದು ಕೆಲಸ ಮಾಡಿದೆ. ಯಾಕೆಂದರೆ ನನ್ನ ಹೆಲ್ತಿಗೆ ಯಾವ ಥರ ಹೇಗೆ ಅನ್ನೋದು ನನಗೆ ಗೊತ್ತಾಗುತ್ತಲ್ವ. ಸೊ ಹಾಗೆ ನಿಧಾನಕ್ಕೆ ಮಾಡ್ಕೊಳ್ತೀನಿ. ಹುಷಾರಾಗಿದ್ದರೆ ಅಂತೂ ಏನಿಲ್ಲ, ಆರಾಮ್ಸೆ ಪಟ್ ಅಂತ ಮಾಡ್ಕೊಂಡ್ಬಿಡ್ತೀನಿ. ಇವತ್ತು ಹುಷಾರಾಗಿತ್ತು, ಖುಷಿಯಾಗಿದ್ದು. ಚಳಿ ತುಂಬ ಇದೆ, ಅದಕ್ಕೇ ನಾನು ನೋಡಿ ಟೋಪಿ, ಸ್ವೆಟ್ರ್ ಎಲ್ಲ ಹಾಕಿದ್ದೀನಿ. ಯಾಕೆಂದರೆ ಕೋಲ್ಡ್ ಆಯಿತು. ಈಗ ತಲೆ ಸ್ನಾನನೂ ಮಾಡಬೇಕು ನಾನು. ಮೆಂತ್ಯ ಪೇಸ್ಟು ಅಪ್ಲೈ ಮಾಡಿಕೊಂಡು ಒಂದು 20-15 ಮಿನಿಟ್ಸ್ ಬಿಟ್ಟು ತಲೆ ಸ್ನಾನ ಮಾಡಿಕೊಂಡು ಬೇಗನೆ ನಾನು ಹೇರ್ ಡ್ರೈಯರಿಂದ ಕೂದಲನ್ನ ಒಣಗಿಸ್ಕೊಂಡು ಮತ್ತೆ ನಾನು ಸ್ಕಾರ್ಫ್ ಇಲ್ಲ ಟೋಪಿ ಹಾಕ್ಕೊಂಡ್ರೆ ಬಚಾವ್. ಇಲ್ಲ ಅಂದರೆ ಹಿಂಗೆಲ್ಲ ಇಲ್ಲೆಲ್ಲ ನೋವುತ್ತೆ. ಅಂದರೆ ನನಗೆ ಅಳಕ್ಕೂ ಶಕ್ತಿ ಇರಲ್ಲ, ಅದನ್ನು ತಡ್ಕೊಳ್ಳೋಕ್ಕೂ ಶಕ್ತಿ ಇರಲ್ಲ, ತುಂಬ ನನಗೆ ಹಿಂಸೆ ಆಗುತ್ತೆ. ಅದಕ್ಕೋಸ್ಕರನೇ ಅಡುಗೆನೂ ಮಾಡಬೇಕು. ಇವಾಗ ಟೀ ಮಾಡ್ಕೊಂಡು ಕುಡ್ದಿದ್ದೀನಿ, ಹಾಲು ಕೂಡ ಕಾಯಿಸಿಟ್ಟಿದ್ದೀನಿ. ಏನು ಅಡುಗೆ ಮಾಡೋದು ಇವತ್ತು? ತರಕಾರಿ ಬೆಂಡೆಕಾಯಿ ಇದೆ, ಬೆಂಡೆಕಾಯಿ ಪಲ್ಯ, ಅನ್ನ ಸಾರು ಮಾಡೋದು. ಬೆಂಡೆಕಾಯಿ ಪಲ್ಯ, ಅನ್ನ ಸಾರು, ಬೆಂಡೆಕಾಯಿ ಪಲ್ಯ, ಅನ್ನ ಸಾರು, ಮುದ್ದೆ ಮಾಡಿಬಿಡ್ಲ, ಏನು ಮಾಡ್ತೀನೋ ಗೊತ್ತಿಲ್ಲ, ನೋಡೋಣ. ಇಲ್ಲ ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡಬೇಕು. ನಮ್ಮ ಇಶಾನಿ ನೋಡಿ ಆಡ್ತಾ ಇದ್ದಾಳೆ. ಮತ್ತು ಎಲ್ಲರೂ ನನ್ನ ಚಾನಲ್ನ ವಾಚ್ ಮಾಡಿ, ನನ್ನ ಚಾನಲ್ಗೆ ಆಶೀರ್ವಾದ ಮಾಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿಪ್ಪ. ನಾನು ನೆನ್ನೆನೇ ಹೇಳಿದ್ದೀನಲ್ವ, ಇನ್ನೊಂದು 10 ಡೇಸ್, ಒಂದು 11 ಡೇಸ್ ಮಾತ್ರ ನಂದು ಈ ಥರ ಒಂದು ಆರಾಮ್ಸೆ ರೆಗ್ಯುಲರ್ ಆಗಿರೋ ವೀಡಿಯೋಸ್ಗಳು ಬರುತ್ತೆ ಮನೆ ಕೆಲಸದ್ದು. ಆಮೇಲಿಂದ ನಾನು ನನ್ನ ಡ್ಯೂಟಿಗೆ ಜಾಯ್ನ್ ಆದರೆ ನಾನು ಬೆಳಗ್ಗೆ 9 o'clock ಲಾಗೌಟ್, ಮನೆಯಿಂದ ಹೊರಡಬೇಕಾಗುತ್ತೆ. ನನ್ನದೇ ಒಂದಿಷ್ಟು ಕೆಲಸಗಳಿದೆ. ಸೊ ಹಾಗೆ ಅದಕ್ಕೋಸ್ಕರನೇ ದುಡ್ಡೇ ದೊಡ್ಡಪ್ಪ ನೋಡಿ. ಯಾಕೆಂದರೆ ಅದಕ್ಕೆ ನಮ್ಮ ಕೈಯಲ್ಲಿ ಲಕ್ಷ್ಮಿ ಇರಬೇಕು. ಅದಕ್ಕೋಸ್ಕರನೇ ನಾನು ನನ್ನೇ ಒಂದಿಷ್ಟು ಒಂದು ಫೈನಾನ್ಷಿಯಲ್ ಕಂಡೀಷನ್ನ ನಾನು ಸರಿ ಮಾಡಿಕೊಂಡು ಆರಾಮ್ಸೆ ಖುಷಿಯಾಗಿ ಹ್ಯಾಪಿಯಾಗಿರಬೇಕು ಅನ್ನೋದೊಂದು ಇದೆ. ಆಮೇಲೆ ನಮ್ಮ ಟ್ಯಾಲೆಂಟು ಅದು ಅಲ್ಲೇ ಕೂತಲ್ಲೇ ಕೊಳಿಬಾರ್ದು. ನಮ್ಮ ಟ್ಯಾಲೆಂಟ್ ಏನಿದೆಯೋ ಅದು ಒಂದು 4 ಜನಕ್ಕೆ ಅದು ಎಲ್ಲ ಒಂದು ಎಕ್ಸ್ಪೋಜರ್ ಆಗಬೇಕು ನಮ್ಮ ಟ್ಯಾಲೆಂಟು ಅನ್ನೋದೊಂದು. ಏನೋ ಒಂದು ಕೆಲಸ ಮಾಡಿ 4 ಜನರ ಮಧ್ಯೆ ನಾವು ಇರಬೇಕು ಅನ್ನೋದು. ಇವಾಗ ನಾನೇ ಹೊರಗಡೆ ಹೋದರೆ, ಎಷ್ಟೋ ಕಡೆ ನಾನು ಶಾಪಿಂಗು ಅದೆಲ್ಲ ಹೋದಾಗ ನಮ್ಮ ಮನೆಯವ್ರ ಜೊತೆಯಲ್ಲಿ ಎಷ್ಟೋ ಲೇಡೀಸು ಅವರೇನೋ ಪರ್ಚೇಸ್ ಮಾಡ್ತಾ ಇರ್ತಾರೆ, ಏನೋ ತೊಗೊಳ್ತಾ ಇರ್ತಾರೆ. ಬಂದುಬಿಟ್ಟು ನನಗೆ ಕೇಳ್ತಾರೆ, ಮೇಡಮ್ ನಿಮ್ಮನ್ನೆಲ್ಲೋ ನೋಡಿದ್ದೀವಿ ನಾವು ಅಂತ ಕೇಳ್ತಾ ಇರ್ತಾರೆ. ಹೌದಾ ಅಂತ ಹೇಳ್ತೀನಿ. ನೀವೆಲ್ಲಾದರೂ ಜಾಬ್ ಮಾಡ್ತಾ ಇದ್ರಾ, ಅದು ಇದು ಅಂತ ಹಾಗೆ ಏನೇನೋ ಎಂಕ್ವೈರೀಸ್ ಮಾಡ್ತಾರೆ ಪಾಪ ಲೇಡೀಸು. ಬಟ್ ನಾನು ಹ್ಞೂ ಅಂತ ನಗ್ತಾ ಇರ್ತೀನಿ. ನಮ್ಮ ಮನೆಯವ್ರನ್ನ ನೋಡ್ಬಿಟ್ಟು ಅವ್ರನ್ನ ನೋಡ್ಬಿಟ್ಟು ಸ್ಮೈಲ್ ಕೊಡ್ತಾ ಇರ್ತೀನಿ. ಅವ್ರು ಹೇಳಿದ್ದಕ್ಕೆ ನಾನು ಏನೂ ಹೇಳಲ್ಲ. ಸುಮ್ಮನೆ ಹೌದಾ, ಎಲ್ಲಿ ನೋಡಿದ್ದೀರಾ ಏನು ಅಂತ ಏನೋ ಅವ್ರನ್ನ ಕೆಲವೊಂದು ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ಹೌದಾ, ಗೊತ್ತಿಲ್ವಲ್ಲ, ನೋಡಿಲ್ವಲ್ಲ, ನಾನು ನಿಮ್ಮನ್ನು ನೋಡಿಲ್ವಲ್ಲ, ಇರ್ಬೋದು ರೀ, ನಾನು ಇಲ್ಲೇ ಓಡಾಡ್ತಾ ಇರ್ತೀನಿ ಅಂತ ಹೇಳ್ತೀನಿ. ಬಟ್ ಕೆಲವೊಂದು ಸಾರಿ ಅವರು ಉಟ್ಕೊಂಡಿರೋ ಸ್ಯಾರಿಗಳು ನನಗೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಮೊನ್ನೆ ಒಬ್ಬರು ಲೇಡಿ ಹೀಗೆ ಸಿಕ್ಕಾಗ ಅವರು ಇದೇ ಥರ ಮಾತಾಡಿದ್ರು. ಅವರು ಈ ತೆಲುಗು ಆ್ಯಕ್ಟ್ರೆಸ್ ಸ್ನೇಹ ಇದ್ದಾರಲ್ಲ, ತೆಲುಗು ಆ್ಯಕ್ಟ್ರೆಸ್ ಸ್ನೇಹ, ಸ್ವಲ್ಪ ಆ ಥರನೇ ಇದ್ದರು. ತುಂಬ ಇಷ್ಟ ಆಯಿತು ನನಗೆ ಆ ಲೇಡಿ ನೋಡ್ಬಿಟ್ಟು. ಆಮೇಲೆ ಅವ್ರು ಉಟ್ಕೊಂಡಿರೋ ಸ್ಯಾರಿ ನನಗೆ ತುಂಬ ಕಾಟನ್ ಸ್ಯಾರಿ ಅದು. ಈ ಬ್ಯಾಂಕ್ ಆಫೀಸರ್ಸು, ಲೆಕ್ಚರರ್ಸ್ ಎಲ್ಲ ಕಾಟನ್ ಸ್ಯಾರೀಸ್ ಎಲ್ಲ ಇದನ್ನ ಮಾಡ್ತಾರೆ ನೋಡಿ. ಆ ಥರ ಒಂದು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಆ ಸ್ಯಾರಿ. ನನಗೆ ತುಂಬ ಕಾಟನ್ ಅಂದರೆ ಅದು ಒಂದು ಫ್ಯಾನ್ಸಿ ಆಗಿತ್ತು, ತುಂಬ ಚೆನ್ನಾಗಿತ್ತು. ಕಲರು, ಡಿಸೈನು, ಪ್ಯಾಟರ್ನ್ ಎಲ್ಲನೂ ನನಗೆ ಇಷ್ಟ ಆಯಿತು. ಆ ಥರದ ಒಂದು ಕಾಟನ್ ಸ್ಯಾರೀಸು ಸ್ಟೈಲಿಶ್ ಆಗಿ ವೇರ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ.
ವಿಂಟರಲ್ಲೂ ವೇರ್ ಮಾಡ್ಬೋದು ಮತ್ತು ಸಮ್ಮರಲ್ಲೂ ವೇರ್ ಮಾಡ್ಬೋದು. ಸೊ ನಾನು ಈ ಥರ ನನ್ನ ಕ್ಯಾರೆಕ್ಟರ್ ಏನಂದರೆ, ಯಾರಾದರೂ ಒಂದು ಚೆನ್ನಾಗಿರೋ ಹೆಣ್ಮಕ್ಳು ನೋಡಿದ್ರೆ ಖುಷಿ ಆಗುತ್ತೆ. ಅವರು ಉಟ್ಕೊಂಡಿರೋ ಒಂದು ಸ್ಯಾರಿಗಳು, ಡ್ರೆಸ್ಗಳು, ಚೂಡಿದಾರ್ ನೋಡಿದ್ರೆ ನನಗಿಷ್ಟ ಆದರೆ ಅಷ್ಟು ಚೆನ್ನಾಗಿದೆಯಲ್ಲ ಅಂತ ಖುಷಿ ಪಡ್ತೀನಿ. ಅದು ಬಿಟ್ಟು ಜಲಸಿ ಪಡೋದು, ಹೊಟ್ಟೆ ಕಿಚ್ಚು ಪಡೋದು ಅದು ನನಗೆ ಖಂಡಿತವಾಗ್ಲೂ ಬರಲ್ಲ. ಸೊ ಈ ಥರ ಹೀಗೆ ಕೆಲವೊಬ್ಬರು ರಿಕಗ್ನೈಸ್ ಮಾಡಿ ಮಾತಾಡಿಸ್ತಾರೆ ಅಂತ ಅದನ್ನೇ ಹೇಳೋಕ್ಕೆ ಇಷ್ಟಪಟ್ಟೆ. ಬೇಗ ಬೇಗ ಅಡುಗೆ ಮುಗಿಸ್ಬಿಟ್ಟು ಮೆಂತ್ಯ ಪೇಸ್ಟ್ ಹಾಕ್ಕೊಂಡು ಆಮೇಲೆ ಸಿಗ್ತೀನಿ. ಓಕೆನಾ? ಕಸ ಗುಡಿಸ್ಬಿಟ್ಟು ಬಾಯ್ ನಿಶಾನು, ಕಸ ಗುಡಿಸ್ಬಿಟ್ಟು ಒರೆಸಿದ್ದೀನಿ. ಇವಳಿಗೆ ಏನಿಂದು ಬಟ್ಟೆ ಮಡಿಸ್ಬೇಕಿಲ್ಲ ಇಟ್ಟಿದ್ದೀನಿ. ಇವಳು ನೋಡಿ, ಇವಳಿಗೆ ನಡುವೆ ಡ್ರಾಮಾ ಮಾಡ್ತಾಳೆ. ಇವಳು ಇಲ್ಲಿ ಕುತ್ಕೊಂತಾಳೆ, ಕಿರ್ಸ್ತಾಳೆ, ಅದೇನೋ ಕುಯ್ ಕುಯ್ ಅಂತಾಳೆ. ಇಲ್ಲಿ ಬರ್ಬೇಕಂತೆ. ಏನು ಏನು ಅಲ್ಲಿ ಬಂದು ಕುತ್ಕೊಂಡು ನಾನೇನ್ ಮಾಡ್ಲಿ? ನಿನ್ ರೂಮೇ ಮಲ್ಕೋ ಹೋಗಿ ನೀನೆ. ಅಲ್ಲಿ ಹೋಗಿ ನಿಂತ್ಕೊಂತಾಳೆ, ಅಲ್ಲಿ ಆ ರೂಮಲ್ಲಿ ಮಲ್ಕೊಳ್ಬೇಕಂತೆ. ಅಲ್ಲಿ ಕರೀತಾಳೆ ನೋಡಿ, ಹಂಗೆ ಕುತ್ಕೊಂಡ್ಬಿಡ್ತಾಳೆ. ಅದು ಏನಂತಾನೂ ನನಗೆ ಅರ್ಥನೇ ಆಗಲ್ಲ, ಅವಳ ಭಾಷೆನೇ ಅರ್ಥ ಆಗಲ್ಲ. ಅಲ್ಲಿ ಕುತ್ಕೊಂತಾಳೆ ಅಂತಾಳೆ. ಏನು ಏನ್ ಬೇಕು? ಮಲ್ಕೋಬೇಕಾ? ಬೆಡ್ ಹಾಕೊಡ್ಲಾ? ಅಲ್ಲಿ ಏನ್ ಬೇಕು? ಬೆಡ್ ಮೇಲೆ ಹತ್ತಿಸ್ಬೇಕಾ? ಹಾಯ್, ಹಲೋ ಬಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವಾಗ ನೋಡಿ, ಧನಿಯಾನು ಇತ್ತು, ಇಷ್ಟು ಹುರಿದಿಟ್ಟಿದ್ದೀನಿ. ಚೆನ್ನಾಗಿ ಘಮ್ಮನ್ನವರೆಗೂ ಹುರಿದಿಟ್ಟಿದ್ದೀನಿ. ಇದನ್ನ ಪುಡಿ ಮಾಡ್ಕೊಂಡಿಟ್ರೆ ನನಗೆ ಏನಾದರೂ ಪಲ್ಯಕ್ಕೆ ಅದಕ್ಕೆ ಇದಕ್ಕೆ ಬೇಕಾಗುತ್ತೆ. ಧನಿಯಾ ಪುಡಿ ಬೇಕೇ ಬೇಕಲ್ವಾ? ಸೊ ಇವತ್ತು ಅಡುಗೆಗೆ ಬೆಂಡೆಕಾಯಿ ಫ್ರೈ ಮಾಡ್ತೀನಿ. ಫಸ್ಟು ಇವಾಗ ಅನ್ನ ಇದೆ, ಅದನ್ನ ಚಿತ್ರಾನ್ನ ಮಾಡೋಣ ಅಂತ ನೋಡಿ. ಎಲ್ಲ ಇಷ್ಟೊತ್ತು ಕೂತ್ಕೊಂಡು ಟೊಮೊಟೊ ಸಾಂಬಾರ್ಗೆ, ಇದು ಚಿತ್ರಾನ್ನಕ್ಕೆ, ಇದು ಬೆಂಡೆಕಾಯಿ ಪಲ್ಯಕ್ಕೆ, ಆ ಧನಿಯಾ ಹುರಿಯೋಕ್ಕೆ, ಇಷ್ಟೆಲ್ಲ ಕೆಲಸ ಇದೆ. ನಿನ್ನೆ ಸ್ವಲ್ಪ ಸಾರಿದೆ ಇದರಲ್ಲಿದೆ, ಅದನ್ನು ಬಿಸಿ ಮಾಡಿದ್ದೀನಿ. ಇವಾಗ ಅದನ್ನು ಒಂದು ಸಣ್ಣ ಬೌಲಲ್ಲಿ ಎತ್ತಿಟ್ರೆ ಇದನ್ನು ತೊಳೆದು ಇದರಲ್ಲಿ ಬೇಳೆ ಸಾರು ಮಾಡ್ಬೋದು. ಇಷ್ಟು ಅನ್ನ ಇದೆ, ಉದುರು ಮಾಡ್ಕೊಳ್ತೀನಿ. ಮೊದಲು ಪುಡಿ ಮಾಡ್ಬಿಡ್ತೀನಿ. ಅನ್ನ ಸ್ವಲ್ಪ ಇದೆ, ಸಣ್ಣಕ್ಕಿ ಅನ್ನ, ಬುಲೆಟ್ ರೈಸ್. ಇದು ಅನ್ನ ವೇಸ್ಟ್ ಮಾಡೋಕ್ಕೆ ಮನಸ್ಸೇ ಬರಲ್ಲಕ್ಕ, ಎಲ್ಲ ಕಾಸ್ಟ್ಲಿ ಪ್ರಾವಿಷನ್ನು. ಚೆನ್ನಾಗಿ ಫ್ರೆಶ್ ಆಗಿ ಚಿತ್ರಾನ್ನ ಮಾಡಿಬಿಟ್ರೆ, ಶೇಂಗಾ ಚಟ್ನಿ ಪುಡಿ ಇದೆ, ಸೊ ಆಗುತ್ತೆ. ಸ್ವಲ್ಪ ಇದೆ. ಲೈಟ್ ಬ್ರೇಕ್ಫಾಸ್ಟ್ ಇಬ್ರು ತಿನ್ಬೋದು, ಚೂರೇ ಇಬ್ರು ತಿನ್ಬೋದು. ಲೈಟ್ ಬ್ರೇಕ್ಫಾಸ್ಟ್ ಅಂತಾರೆ ಅದಕ್ಕೆ. ಏನಂತಾರೆ? ಲೈಟ್ ಬ್ರೇಕ್ಫಾಸ್ಟ್. ಕೈ ತೊಳ್ಕೊಳ್ತೀನಿ. 4 ಪಾತ್ರೆ ಇದೆ, ಆಮೇಲೆ ವಾಶ್ ಮಾಡಬೇಕು. ತುಂಬ ಚಳಿ ಇದೆ. ಇದನ್ನ ಹಾಕಿಲ್ಲ ಅಂದರೆ ನನಗೆ ಮತ್ತೆ ತಲೆನೋವು ಶುರು ಆಗುತ್ತೆ. ಮೆಂತ್ಯನೂ ನೆನೆಸಿಟ್ಟಿದ್ದೀನಿ ನಾನು. ಮೆಂತ್ಯ ನೋಡಿ ನೆನೆಸಿಟ್ಟಿದ್ದೀನಿ. ಮೆಂತ್ಯ ಕಾಳು ಕಾಣಿಸ್ತದೆ, ಬಗ್ಸಿದ್ರೆ ಬೀಳುತ್ತೆ. ಇವಾಗ ಇದನ್ನು ಪೇಸ್ಟ್ ಮಾಡಿ ಇದ್ರ ಜೊತೆ ಹರಳೆಣ್ಣೆ ಮಿಕ್ಸ್ ಮಾಡಿಬಿಟ್ಟು, ಮತ್ತೇನೋ ಮೊಸರು ಮಿಕ್ಸ್ ಮಾಡಿಬಿಟ್ಟು ತಲೆಗೆ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಬಿಸಿಲು ಬರಲಿ ಅಂತ ಕಾಯ್ತಾ ಇದ್ದೀನಿ. ಬಿಸಿಲು ಬರಲ್ಲ, ಏನೂ ಚಿಂತೆ ಇಲ್ಲ. ನಮ್ಮ ಶಾನಿ ಬ್ರೇಕ್ಫಾಸ್ಟ್ ಮಾಡಿದ್ರು, ಟಾನಿಕ್ ಕುಡಿಸ್ದೆ ಮಲ್ಕೊಂಡ್ಬಿಟ್ರು. ಅದು 2 ನಿಮಿಷ ಫ್ರೈ ಆಗ್ತಾ ಇರಲಿ. ಇದನ್ನ ಧನಿಯಾನ ಪೌಡ್ರ್ ಮಾಡ್ಕೊಂಡು ಬಂದುಬಿಡ್ತೀನಿ. ಮಿಕ್ಸಿ ಜಾರಲ್ಲಿ ಇಟ್ಟಿದ್ದೀನಿ, ಪೌಡ್ರ್ ಮಾಡ್ತೀನಿ. ಇದು 2 ನಿಮಿಷ ಫ್ರೈ ಆಗಿ ಚಳಿಗಾಲ ಅಲ್ವಾ, ತುಂಬ ಥಂಡಿ ಇದೆ, ಅದಕ್ಕೆ ಮೊಸರನ್ನ ಮಾಡಲ್ಲ, ಚಿತ್ರಾನ್ನ ಮಾಡಿಬಿಡ್ತೀನಿ. ಧನಿಯಾ ಪುಡಿ ರೆಡಿ ಆಯಿತು. ಗಮ್ಮತ್ತ ಇದೆ. ಧನಿಯಾ ಪುಡಿ ಸಾಂಬಾರು ಪುಡಿ ಮಾಡಿದಾಗ ಅದರ ಆರೋಮಾನೇ ಒಂಥರ ಚೆನ್ನಾಗಿರುತ್ತೆ ಅಲ್ವಾ?
ನಮ್ಮ ಹೊಸ ಮನೆಯಲ್ಲಿ ಇವಾಗ ಲೈಫ್ ಹೇಗೆ ಸಾಗ್ತಾ ಇದೆ ಅಂತ ಹೇಳಿದ್ರೆ ತುಂಬ ಖುಷಿಯಾಗಿದೆ, ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತೀನಿ. ಮತ್ತು ನಾನು ಯಾವ ಥರ ಒಂದು ಪ್ಲ್ಯಾನ್ಗಳ್ನ ಮಾಡ್ಕೊಂಡಿದ್ದೆ ಅದಕ್ಕಿಂತ ಚೆನ್ನಾಗೇ ನಡೀತಾ ಇದೆ ಲೈಫು ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಮತ್ತು ಮನೆಯೂ ಸ್ಪೇಷಿಯಸ್ ಆಗಿರೋದ್ರಿಂದ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಇಷ್ಟು ಬೇಗ ಒಂದು 2 BHK ಮನೆಗೆ ಬರ್ತೀನಿ ಅಂತ. ಮತ್ತು ಈ ಥರ ಸ್ಪೇಷಿಯಸ್ ಆಗಿರೋ ಒಂದು ಒಳ್ಳೆಯ ವಾಸ್ತು ಪ್ರಕಾರ ಇರೋ ಮನೆ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಓನರ್ ಅಂಕಲ್ ಅವ್ರ ಫ್ಯಾಮಿಲಿ ಕೂಡ ಒಂದು ತುಂಬ ಡೀಸೆಂಟ್ ಒಳ್ಳೆಯ ಜನ ಅಂತ ಹೇಳಿದ್ರು ತಪ್ಪೇನಿಲ್ಲ. ಮತ್ತು ಇನ್ನೊಂದು ಏನಂದರೆ ನಮಗೆ ನಮ್ಮ ಬಜೆಟಲ್ಲಿ ಸಿಕ್ಕಿದ್ದು ಒಂದು ಒಳ್ಳೆಯ ಲೊಕೇಶನ್ನಲ್ಲಿ ಸಿಕ್ಕಿದ್ದು. ಬೆಂಗಳೂರಲ್ಲಿ ಮನೆಗಳು ಸಿಗೋದು ಇವಾಗ ತುಂಬ ಕಷ್ಟ. ಬೆಂಗಳೂರು ಲಿಮಿಟ್ ದಾಟಿನೂ ಮನೆಗಳು ಅಪಾರ್ಟ್ಮೆಂಟ್ಸು ಹೊಸದಾಗಿ ಬಿಲ್ಡ್ ಆಗುತ್ತೆ. ಆದರೆ ಏನಂದರೆ ಇವಾಗ ಎಲ್ಲ ಬರೀ ಅಪಾರ್ಟ್ಮೆಂಟ್ಗಳು ಸೇಲ್ ಅಂದರೆ ಒಂದು 60 ಲ್ಯಾಕ್ಸು 70 ಲ್ಯಾಕ್ಸು 1 crore 2 crore ಹೋಗುತ್ತೆ. ಹಾಗೆ ವಿಲ್ಲಾಗಳಂತೆ 5 crore ಅಂತೆ ಹಾಗೆ ಹೋಗ್ತಾ ಇರುತ್ತೆ ರೇಟ್ಗಳು. ಈ ಥರ ಎಲ್ಲ ಇವಾಗ ಒಂದು ಜೀವನ, ಒಂದು ಲೈಫ್ ಸ್ಟೈಲ್ ಬೆಂಗಳೂರಲ್ಲಿ ಎಲ್ಲೂ ಜಾಗನೇ ಇಲ್ಲ ರೀ. ಏನು ಸ್ಕ್ವೇರ್ ಫೀಟ್ಗೆ ಸಿಕ್ಕಾಪಟ್ಟೆ ರೇಟು ಅಂದರೆ ಆಕಾಶಕ್ಕೆ ಹೋಗ್ತಾ ಇದೆ ರೇಟ್ಗಳು ಬೆಂಗಳೂರಲ್ಲಿ, ಸೈಟ್ ರೇಟ್ಗಳು. ಆಮೇಲೆ ಇನ್ನೊಂದೇನೆಂದರೆ ಬಾಡಿಗೆಗಳೂ ಹಾಗೆ ಜಾಸ್ತಿ ಮಾಡ್ತಾ ಇದ್ದಾರೆ. ಯಾಕೆ ಬಾಡಿಗೆ ಜಾಸ್ತಿ ಮಾಡ್ತೀರಾ ಅಂತ ಕೇಳಿದ್ರೆ ಮಾರ್ಕೆಟಿಂಗ್ ರೇಟೇ ಜಾಸ್ತಿ ಇದೆ, ಸ್ಕ್ವೇರ್ ಫೀಟ್ಗೆ ಇಷ್ಟಿದೆ ಅಷ್ಟಿದೆ ಅಂತೆಲ್ಲನೂ ಹೇಳ್ತಾರೆ. ಹೀಗಾಗಿಯೇ ಒಂದು ತುಂಬಾ ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿ ಒಂದು ಅರ್ನಿಂಗ್ ಇದ್ದರೆ, ಒಂದು ಸೇವಿಂಗ್ಸ್ ಇದ್ದರೆ, ಒಂದು ಒಳ್ಳೆ ಜಾಬ್ ಇಲ್ಲ, ಒಂದು ಮಂತ್ಲಿ 1-2-3 ಲ್ಯಾಕ್ಸ್ ಇನ್ಕಮ್ ಇದ್ದರೆ ಆರಾಮ್ಸೆ ಒಂದು ನಾವು ಅಂದ್ಕೊಂಡಿರೋ ಥರ ಪ್ಲ್ಯಾನ್ಗಳು ಮಾಡಿಕೊಂಡು ಆರಾಮಾಗಿ ಒಂದು ಮನೆಯಲ್ಲಿರ್ಬೋದು. ಮತ್ತು ಈ ಮನೆ ಸಿಕ್ಕಿದ್ದು ನಮ್ಮ ಬಜೆಟಲ್ಲಿನೇ ಅಂತ ಹೇಳ್ತೀನಿ. ಈ ಥರ ಸ್ಪೇಷಿಯಸ್ ಆಗಿರೋದ್ರಿಂದ ನಮಗೆ ಸಾಕು. ನಾವು ಇಬ್ಬರು ಇರ್ತೀವಿ, ಇಬ್ಬರು ನಾವು ಹೊರಗಡೆ ಜಾಬ್ಗೆ ಹೋದ್ರೂ, ಮತ್ತು ಯಾರಾದರೂ ಗೆಸ್ಟು ನಮ್ಮ ರಿಲೇಟಿವ್ಸ್ ಯಾರಾದರೂ ಬಂದ್ರೂ, ನಮ್ಮ ಮನೆಯವ್ರ ಕಡೆಯ ರಿಲೇಟಿವ್ಸ್ ಬಂದ್ರೂ ಇದ್ಕೊಳ್ಳೋಕ್ಕೆ ಅವ್ರಿಗೆ ಒಂದು ರೂಮು, ಗೆಸ್ಟ್ ರೂಮು, ಮತ್ತು ಒಂದು ಗೆಟ್ ಟುಗೆದರ್, ಒಂದು ಹಾಲು, ಒಂದು ಫ್ರೆಂಡ್ಸ್ ಬರಲಿ, ಒಂದು ಚೆನ್ನಾಗಿರುತ್ತೆ. ತುಂಬ ಒಂದು ಇಕ್ಕಟ್ಟಾಗಿರೋದಂದರೆ ನಮಗೂ ಒಂಥರ ಬೇಜಾರಾಗುತ್ತೆ. ಅದಕ್ಕೋಸ್ಕರನೇ ಇಷ್ಟು ದಿವಸ ನಾನು ಒಂದು ಕಷ್ಟಪಟ್ಟಿದ್ದಕ್ಕೂ ಏನೋ ಒಂದು ದೇವರು ಒಳ್ಳೆಯ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳ್ತೀನಿ. ಇಷ್ಟು ಮಾತ್ರ ನನಗೆ ಇದು ತುಂಬ ಖುಷಿ ಇದೆ. ಈ ಮನೆಯಲ್ಲಿ ನನಗೆ ತುಂಬಾ ಒಂದು ಪೀಸ್ಫುಲ್ಲು, ಮತ್ತು ನಿದ್ದೆನೂ ಚೆನ್ನಾಗಿ ಬರುತ್ತೆ. ಆ ಥರದ್ದು ಏನೂ ಡಿಸ್ಟರ್ಬೆನ್ಸ್ ಇಲ್ಲ ರೀ. ಏನೋ ಆ ಥರದ್ದೇನೂ ಇದು ಇಲ್ಲ, ಇರಿಟೇಷನ್ನು ಏನೂ ಇಲ್ಲ. ಖಂಡಿತವಾಗ್ಲೂ ನಿಜವಾಗ್ಲೂ ಯಾಕೆ ಅಂತ ಸುಳ್ಳು ಯಾಕೆ ಹೇಳಬೇಕು, ನಾವು ಇರೋದನ್ನೇ ಹೇಳಬೇಕು. ಹಾಗಾಗಿಯೇ ಯಾಕೆಂದರೆ ಸುತ್ತಮುತ್ತಲ ವಾತಾವರಣವೂ ಹಾಗೇ ಇದೆ. ಮತ್ತು ಇಲ್ಲಿ ಒಂದು ಹೈಫೈ ಜನ ಇರೋರು ಇದ್ದಾರೆ. ತುಂಬ ಎಲ್ಲ ಜಾಬ್ ಹೋಗೋರು ಇದ್ದಾರೆ, ಬಿಸ್ನೆಸ್ ಮಾಡೋರು ಇದ್ದಾರೆ, ಸಣ್ಣ ಪುಟ್ಟ ಅಂಗಡಿಗಳು ಇಟ್ಕೊಂಡು ರೇಷನ್ ಅಂಗಡಿ ಮತ್ತು ಪ್ರಾವಿಷನ್ ಸ್ಟೋರ್ ಇಟ್ಕೊಂಡಿರೋರು, ತರಕಾರಿ ಶಾಪ್ ಇಟ್ಕೊಂಡಿರೋರು, ಮತ್ತು ಫ್ಲ್ಯಾಟ್ಗಳಲ್ಲಿ ಬಿಲ್ಡಿಂಗಲ್ಲಿ ಅಪಾರ್ಟ್ಮೆಂಟಲ್ಲಿರೋರು, ಜಾಬ್ ಹೋಗೋರು, ಅಫಿಷಿಯಲ್ಸು ಎಲ್ಲ ಇರೋದ್ರಿಂದ ಒಂದು ಸೇಫ್ಟಿ ಇದೆ, ಡೀಸೆಂಟ್ ಏರಿಯಾ ಇದೆ. ಆ ಥರದ ಒಂದು ಡಿಸ್ಟರ್ಬೆನ್ಸ್ ಯಾವುದೂ ಇಲ್ಲ. ಹೆಣ್ಣು ಮಕ್ಕಳಿಗೆ ಅಂತೂ ಆರಾಮಾಗಿ ಇರ್ಬೋದು. ಡೀಸೆಂಟ್ ಒಂದು ಲೊಕೇಶನ್ ಅಂತ ಹೇಳೋಕ್ಕೆ ನನಗೆ ತುಂಬಾ ಖುಷಿಯಾಗುತ್ತೆ. ನಮ್ಮ ಮನೆಯವರು ಒಂದು 4 ದಿವಸ 5 ದಿವಸ ಎಲ್ಲಾದರೂ ಹೊರಗಡೆ ಹೋದ್ರೂ ಆರಾಮಾಗಿ ನಾನು ಒಬ್ಬಳೇ ನನ್ನ ಜಾಬ್ಗೆ ಹೋಗಿ ಬಂದು ಕೆಲಸ ಮುಗಿಸ್ಕೊಂಡು ಬಂದು ನಾನು ಈಶಾನ್ಯ ಮನೆಯಲ್ಲಿ ಇರ್ಬೋದು. ಅಂದರೆ ಸೇಫ್ಟಿ ಇದೆ, CC ಕ್ಯಾಮ್ರಾ ಎಲ್ಲ ಇದೆ, ಬೀದಿನಲ್ಲೆಲ್ಲ CC ಕ್ಯಾಮ್ರಾ ಇದೆ. ಸೊ ಹಾಗಾಗಿ ಪ್ರತಿಯೊಂದು ಸೇಫ್ಟಿ ಇದೆ ಇಲ್ಲಿ ನಮಗೆ. ಮತ್ತು ನಾವು ತುಂಬ ಇಲ್ಲಿ ಎಲ್ಲ ಜನರಿಗೆ ಪರಿಚಯ ಆಗಿಬಿಟ್ಟಿದ್ದೀವಿ. ಇಲ್ಲಿ ನಮ್ಮ ಏರಿಯಾನಲ್ಲಿ ನಾವು ಓಡಾಡೋದು, ಒಂದು ರೇಷನ್ಗಳು ತಗೊಂಬರೋದು, ಸಣ್ಣ ಪುಟ್ಟ ಹಾಲು ಮೊಸರು ತೊಗೊಂಬರೋದು, ಇದೆಲ್ಲ ಇರುತ್ತಲ್ವ. ನಮ್ಮ ಇಶಾನಿನ ವಾಕಿಂಗ್ ಕರ್ಕೊಂಡು ಹೋಗೋದು. ಸೊ ತುಂಬ ಜನ ಎಲ್ಲ ಫ್ರೆಂಡ್ಸ್ ಆಗಿದ್ದಾರೆ ಇಲ್ಲಿ. ತುಂಬ ಒಂದು ಫ್ರೆಂಡ್ಲಿ ನೇಚರ್ ಇರೋ ಜನನೇ ಇದ್ದಾರೆ. ಆ ಥರ ಆ್ಯಟಿಟ್ಯೂಡು ದಿಮಾಕು ತೋರಿಸೋರು ಯಾರೂ ಇಲ್ಲ ಅಂತ ಹೇಳ್ತೀವಿ. ನಮಗೂ ಅದೇ ಥರ ಇದ್ರೇ ಇಷ್ಟ. ಯಾಕೆಂದರೆ ಇವಾಗ ಬೇಳೆ ಸಾರು ಇಟ್ಟಿದ್ದೀನಿ. ಇವತ್ತು ಬರೀ ಬೇಳೆ ಸಾರು, ಬೆಂಡೆಕಾಯಿ ಪಲ್ಯ. ಸೊ ಇದನ್ನು ಮುಚ್ಚಿಬಿಡೋಣ. ಹಾಲು ಬಿಸಿಯಾಗಿದೆ. ಇದನ್ನು ಇಲ್ಲಿ ಇಟ್ಟು ಇಲ್ಲಿ ಅನ್ನ ಇಡ್ತೀನಿ. ಓಕೆ.
ನೆನ್ನೆ ಸ್ವಲ್ಪ ರೈಸ್ ಮಿಕ್ಕಿತ್ತು, ಅದಕ್ಕೇ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಹಾಕಿ ಚಿತ್ರಾನ್ನ ಮಾಡಿದೆ. ಇದು ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಶೇಂಗಾ ಪುಡಿ, ಚಟ್ನಿ, ಆಮೇಲೆ ಕಡಲೆ ಹಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೇಕಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ಕೊತ್ತಂಬರಿ ಸೊಪ್ಪು ತಂದಿರಲಿಲ್ಲ ನಾನು, ಆದರೆ ಇವಾಗ ಟೇಸ್ಟ್ ನೋಡಿದೆ ತುಂಬ ಚೆನ್ನಾಗಿತ್ತು. ಇವಾಗ 1 ಗಂಟೆ ಟೈಮ್ ಕೂಡ ಆಗಿದೆ. ಇದು ನೆನ್ನೆ ಸ್ವಲ್ಪ ಗಟ್ಟಿ ಸಾರು ಮಿಕ್ಕಿದೆ. ಇದನ್ನು ಏನೋ ಅನ್ನಕ್ಕೋ ಚಪಾತಿಗೋ ತುಂಬ ಟೇಸ್ಟ್ ಇದೆ. ಇದನ್ನು ಸಿಕ್ಕಾಬಿಟ್ಟೆ ಟೇಸ್ಟ್ ಇದೆ. ಬೇಯಿಸಿದಿನೆಲ್ಲ ಕುದಿಸಿದೆ, ಸ್ವಲ್ಪ ತಳ ಹಿಡಿತು ಅಷ್ಟೇ. ನೋಡಿ ಸ್ವಲ್ಪ ಬ್ರೌನ್ ಆಗಿದೆ ತಳ ಹಿಡಿದಿದ್ದು. ಸೊ ಇದು ಬಿಸಿ ಅನ್ನ. ಅನ್ನಪೂರ್ಣೇಶ್ವರಿ ಜಗನ್ಮಾತೆ ಆಶೀರ್ವಾದ ಇಲ್ಲಮ್ಮ ತಾಯಿ ಯಾವಾಗಲೂ. ಆಯಿತು, ಇದು ಅದನ್ನು ಇಲ್ಲಿಟ್ಬಿಡೋಣ. ಇಲ್ಲ ಆಗಿದೆ ಇದು ಇಷ್ಟು ನೋಡಿ. ಬೆಂಡೆಕಾಯಿ ಪಲ್ಯನೂ ಅಷ್ಟೇ, ಇದಕ್ಕೂ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಚೆನ್ನಾಗಾಗಿದೆ. ಅನ್ನದ ಜೊತೆ ನಂಚ್ಕೊಳ್ತೀವಿ. ಇವಾಗ ಮೆಂತ್ಯ ಪೇಸ್ಟ್ ಹಾಕ್ಕೊಳ್ಬೇಕು ತಲೆಗೆ. ಮೆಂತ್ಯ ಪೇಸ್ಟ್ನ ಅಪ್ಲೈ ಮಾಡಬೇಕು. ಸೊ ಅದಕ್ಕೆ ಮೆಂತ್ಯ ರುಬ್ಬಿ, ಅದಕ್ಕೆ 2 ಸ್ಪೂನ್ ಮೊಸರು, 2 ಸ್ಪೂನ್ ಹರಳೆಣ್ಣೆ, ಸೊ 1 ಸ್ಪೂನು ಕೊಬ್ಬರಿ ಎಣ್ಣೆ, ಇಷ್ಟು ಏನೇನೋ ಒಂದು ಎಣ್ಣೆಗಳನ್ನ ಹಾಕಿ ಮಿಕ್ಸ್ ಮಾಡಿ ಕಲಸಿಟ್ಟಿದ್ದೀನಿ. ಡ್ರೆಸ್ ಮೇಲೆ ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಇದು ಇವಾಗ ಸ್ಲೀವ್ಲೆಸ್ ಇದೆ, ಅದ್ರ ಜೊತೆಗೆ ಈ ಡ್ರೆಸ್ ಸ್ಲೀವ್ಲೆಸ್ ಇದೆ, ಇದು ಸ್ಲೀವ್ಸ್ ಇದು. ಮತ್ತು ನಾನೇನಾದರೂ ಮೆಹಂದಿ ಮತ್ತು ಮೆಂತ್ಯ ಆ ಥರ ಏನಾದರೂ ಹಾಕ್ಕೊಳ್ಬೇಕಾದ್ರೆ, ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ಕೂದಲಿಗೆ, ಅವಾಗ ಇದನ್ನು ಹಾಕ್ಕೊಳ್ತೀನಿ ಈ ಟೀ ಶರ್ಟ್ನ. ಅಂದರೆ ಡ್ರೆಸ್ ಮೇಲೆ ಬೀಳಬಾರ್ದು ಅಂತ, ಮೆಹಂದಿ ಏನಾದರೂ ಆ ಥರ ಇದ್ದರೆ. ಸೊ ಇವಾಗ ಮೆಂತ್ಯ ಪೇಸ್ಟ್ ಹಾಕ್ಕೊಂಡ್ಬಿಟ್ಟು ಮತ್ತು ಆಮೇಲೆ ಸಿಗ್ತೀನಿ. ಎಲ್ಲ ಕೆಲಸ ಮುಗೀತು. 1:15 ಆಗಿದೆ. ನಮ್ಮ ಮನೆಯವರು 2:15ಗೆ ಊಟಕ್ಕೆ ಬರ್ಬೋದು. ಆರಾಮ್ಸೆ ಇವತ್ತು ಕೆಲಸ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ವಾಷಿಂಗ್ ಮಿಷಿನ್ ಬಟ್ಟೆ ಒಂದು ಹಾಕಿ ಯುಟಿಲಿಟಿ ಒಂದು ಕ್ಲೀನ್ ಮಾಡಬೇಕು ಅಷ್ಟೇ. ಆಮೇಲೆ ಡಸ್ಟ್ಬಿನ್ಗಳ್ನ ವಾಶ್ ಮಾಡಿಡಬೇಕು. ಇಷ್ಟು ಕೆಲಸ ಇದೆ. ಮನೆಯಲ್ಲಿರೋರಿಗೆ ಏನು ಕೆಲಸ ಇರುತ್ತೆ?